ಕಾನೂನನ್ನು ಮಾಡುವವರು ಕಾನೂನನ್ನೇ ಪಾಲನೆ ಮಾಡಲ್ಲ ಅಂತಂದರೆ ಏನು ಮಾಡಬೇಕು? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಫ್ರೀಡಮ್ ಪಾರ್ಕ್ ಹತ್ರ ಇದ್ದೀನಿ, ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ. ನಿಮ್ಗಳಿಗೆ ಒಂದೇನೋ ತೋರಿಸ್ಬೇಕು. ಈಗ ನೋಡಿ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಬ್ಯಾನರ್ಸ್, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಬ್ಯಾನರ್ಸ್ ಹಾಕಂಗಿಲ್ಲ, ಫ್ಲೆಕ್ಸಸ್ ಹಾಕಂಗಿಲ್ಲ, ಏನೂ ಹಾಕಂಗಿಲ್ಲ. BJP ಇರ್ಬೇಕಾದ್ರೆ ದೊಡ್ಡ ಶಿಷ್ಟಾವಂತ ಥರ ಎಲ್ಲರಿಗೂ ಅಡ್ವೈಸ್ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಅವರು, ನನಗೊತ್ತಿಲ್ಲ ಏನು ಪ್ರೋಗ್ರಾಮ್, ರಾಹುಲ್ ಗಾಂಧಿ ಬರ್ತಾ ಇದ್ದಾನೆ ಅಂತ. ಇಲ್ಲಿ ನೋಡಿ, ಇದು ಫ್ರೀಡಮ್ ಪಾರ್ಕು. ಓಕೆ, ಐ ಆಮ್ ಸಾರಿ, ಇದು ಫ್ರೀಡಮ್ ಪಾರ್ಕು. ಓಕೆ, ಇಲ್ಲಿ ನೋಡಿ, ಎಂಟೈರ್ ಏರಿಯಾ ಫ್ರೀಡಮ್ ಪಾರ್ಕ್ ಮುಂದೆ. ಬನ್ನಿ, ಹಾಗೆ ತೋರಿಸ್ತೀನಿ ನಿಮಗೆ ಎಷ್ಟು ಹೊಂದಿದೆ. ಅಲ್ಲ, ರಾಹುಲ್ ಗಾಂಧಿ ಬಂದರೆ ಕಾನೂನನ್ನ ಮುರಿಬೇಕು ಅಂತ ಏನಾದರೂ ಇದೆಯಾ? ನೋಡಿ, DK ಶಿವಕುಮಾರ್ ಅವರೇ, ನಿಮಗೆ ಗೊತ್ತಿಲ್ವಾ ಹೈಕೋರ್ಟು ಈ ರೀತಿ ಬ್ಯಾನರ್ಗಳನ್ನ, ಪೋಸ್ಟ್ಗಳನ್ನ ಹಾಕಂಗಿಲ್ಲ, ನಿಷೇಧ ಮಾಡಿದೆ ಅಂತ ಗೊತ್ತಿಲ್ವಾ? ದಯಮಾಡಿ BBMP ಕಮಿಷನರು ರಾಹುಲ್ ಗಾಂಧಿ ಮೇಲೆ, DK ಶಿವಕುಮಾರ್ ಮೇಲೆ ಯಾರ್ಯಾರು ಎಷ್ಟಿದೆ ಇಲ್ಲಿ ಅವರೆಲ್ಲರ ಮೇಲೆ FIR ಹಾಕಬೇಕು. ಓಕೆ, ಅದನ್ನ ಹೇಳ್ತಲ್ಲ, ದೊರೆ ಮಾಡಿದ್ರೆ ಹಂಗೆ ಅಂತ. ಎಲ್ಲಿ ನೋಡಿ, ಒಂದೊಂದು ಕಂಬಕ್ಕೂ 10 ಬ್ಯಾನರ್ಗಳು ಕಟ್ಟಿದ್ದಾರೆ. ಏನು ಹೇಳಬೇಕು? ಅಲ್ರಿ, ಬೆಂಗಳೂರನ್ನ ಏನು ಅಂದ್ಕೊಂಡಿದ್ದೀರಾ? ನಿಮ್ಮ ತೀಟೆಗೆ ಎಲ್ಲ ನೋಡಿ, DK ಶಿವಕುಮಾರ್ ಫೋಟೋನೂ ಐತಿಲ್ಲ ನೋಡಿ, ಎಲ್ಲ ಪೂರ್ತಿ ಇಡೀ ರೋಡ್ ಫುಲ್ ಗಬ್ಬೆದ್ದೋಗಿದೆ. ಇಲ್ಲಿ ನೋಡಿ, ಈ ಬರೀ ಈ ಕಡೆ ಏನಲ್ಲ, ಲೆಫ್ಟಲ್ಲಿ ನೋಡಿ, DK ಶಿವಕುಮಾರ್ ಅವ್ರೆ, ಏನ್ರಿ ಇದು? ಅಲ್ಲ, ಹೈಕೋರ್ಟ್ ಆರ್ಡರ್ಸ್ ಅನ್ನ ನೀವೇ ಫಾಲೋ ಮಾಡಲ್ಲ ಅಂದ್ರೆ ಗುರು, ಇನ್ ಯಾರು ಗುರು ಫಾಲೋ ಮಾಡ್ತಾರೆ? ನೋಡಿ, ಲೆಫ್ಟ್ ಟು ರೈಟ್ ಫುಲ್ ತುಂಬೋಗಿದೆ. ವಾಟ್ ಈಸ್ ದಿಸ್? BBMP ಯಾಕೆ ಇವ್ರ ಮೇಲೆ FIR ಮಾಡ್ತಾರೆ? ನೋಡಿ, ಪೊಲೀಸರು ಇದ್ದಾರೆ, ಪಾಪ ಅವರು ರಾಹುಲ್ ಗಾಂಧಿ ಬರ್ತಾರೆ ಅಂತ ಫುಲ್ಲು ಇಲ್ಲೇ ಎಲ್ಲ ಇಲ್ಲಿ ನೋಡಿ, ರಾಹುಲ್ ಗಾಂಧಿ ಫೋಟೋ ಹಾಕೊಂಡು ಎಲ್ಲ ಪೊಲೀಸರೆಲ್ಲ ಕಾವಲು. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೋಡಿ, ಫುಲ್ಲು ಎಲ್ಲ ಫುಲ್ ಕಟ್ಟಿ ಗಬ್ಬೆ ಬಿಡ್ಸಾಕವ್ರೆ. BBMP ಕಮಿಷನರು ಬೆಳಗ್ಗೆ